ವೀಕ್ಲಿ ರೌಂಡಪ್ಗೆ ಒನ್ಸ್ ಅಗೇನ್ ವೆಲ್ಕಮ್. ಇವಾಗ ನಿಮಗೆ ನಮ್ಮ ತಲೆಹರಟೆ ವಾಟಾಳ್ ನಾಗರಾಜ್ ಅವರ ಸ್ಟ್ರೈಕ್ ಮಾಡೋ ಸ್ಟೈಲ್ನ ಹೇಳ್ತಾನೆ. ನಿಮಗೆ ಗೊತ್ತಲ್ಲ ಅವರ ಸ್ಟ್ರೈಕ್ ಮಾಡೋ ಸ್ಟೈಲ್ ಹೆಂಗೆ ಮಜಾ ಕೊಡುತ್ತೆ ಅಂತ. ಸೊ ಇವಾಗ ತಲೆಹರಟೆ ನಾಗಣ್ಣನ ಜೊತೆ ಏನೇನು ತರಲೆ ಮಾಡ್ದ ಅಂತ ನೋಡಿ. ಇದೇನಿದು ಕಾಂತ, ಇದೇನಿದು ನಮ್ಮ ಗ್ರೇಟ್ ಸ್ಟ್ರೈಕ್ ಮಿನಿಸ್ಟರ್ ವಾಟಾಳ್ ನಾಗರಾಜ ಪ್ರೇಮಿಗಳ ದಿನಾಚರಣೆ ದಿನ. ಅದೇನೋ ರತಿ ಮನ್ಮಥ ಅನ್ನೋ ಪ್ರೇಮಿಗಳ ಮದುವೆ ಮಾಡಿದ್ದಾರಂತೆ. ಅದೇನು ಅಂತ ನಮ್ಮ ಪೀಪಲ್ಗೆ ಡೀಟೇಲ್ ಆಗಿ ಹೇಳೋ ಕಾಂತ, ಡೀಟೇಲ್ ಆಗಿ ಹೇಳೋ. ರತಿ ಮನ್ಮಥನ್ ಕತೆ ಅಂತೆ ಇಂಟ್ರೆಸ್ಟ್ ಆಗಿ ಕೇಳ್ತಾರೆ ಜನ ಎಲ್ಲ. ಓಕೆ ಓಹೋ ನೋಡ್ರಪ್ಪ, ಪ್ರೇಮಿಗಳ ದಿನಾಚರಣೆ ದಿನ ಇಂಥದ್ದೊಂದು ಡಿಫ್ರೆಂಟ್ ಮ್ಯಾರೇಜ್ ಮಾಡಿದವರು ಬೇರೆ ಯಾರು ಅಲ್ಲ, ಒನ್ಸ್ ಅಗೇನ್ ನಮ್ಮ ವಾಟಾಳಣ್ಣ. ಓಕೆ ವಾಟಾಳಣ್ಣ, ಒಂದ್ ನಿಮಿಷ ಹಂಗೆ ಇರ್ರಿ, ಫೋಟೋ ಸೆಷನ್ ಮಾಡ್ತೀವಿ. ಆಯ್ತೇನ್ರಪ್ಪ? ಹಾ ಇವಾಗ ಮದುವೆ ಮನೆಗೆ ಕರ್ಕೊಂಡು ಬನ್ರಿ. ಏಯ್ ವಾಲಕದವ್ರು ಎಲ್ಲಿದ್ರಿಪ್ಪ? ಶುರು ಮಾಡ್ರು. ಮನ್ಮಥ ರತಿ ಮದುವೆ ಮಾಡ್ಬೇಕು ಬರ್ತಿದ್ದಾರೆ. ಹಾ ಶುರು ಮಾಡ್ರಿ. ಅಪ್ಪಪ್ಪ ನೋಡ್ರಪ್ಪ, ಅಲ್ಲಿ ಮೊನ್ನೆ ಮುಂಬೈನಲ್ಲಿ ರಿತೇಶ್ ದೇಶ್ಮುಖ್ ಅಂಡ್ ಜನಲಿಯಾ ಅವ್ರ ಮದುವೆಗೂ ಇಷ್ಟೊಂದು ಜನ ಸೇರಿರಲಿಲ್ಲ, ಅಷ್ಟೊಂದು ಜನ ಸೇರಿದ್ದಾರೆ. ಅಬ್ಬಬ್ಬಬ್ಬಬ್ಬ ಬಾರಿ ಬಿಡ್ರಪ್ಪ. ಮುಹೂರ್ತ ಹತ್ರ ಬಂತು, ಮತ್ತೆ ಹೊಲಗ ಶುರು ಮಾಡ್ರಪ್ಪ. ಹಾ ನೋಡ್ರಲ್ಲಿ, ವಧು ವರರಿಗೆ ಶುಭ ಕೋರ್ಲಿಕ್ಕೆ ಎಲ್ಲರೂ ರೋಸ್ ಹಿಡ್ಕೊಂಡು ಬಂದಿದ್ದಾರೆ. ಓಕೆ ಇವಾಗ ಒನ್ಸ್ ಅಗೇನ್ ಫೋಟೋ ಸೆಷನ್. ಓಕೆ ಇವಾಗ ತಾಳಿ ಕಟ್ಟೋ ಸಮಯ. ಹಾ ಗಟ್ಟಿ ಬೇಡ ಶುರು ಮಾಡ್ರಪ್ಪ. ಹಾ ತಾಳಿ ಕಟ್ರಿ. ಅಬ್ಬಾ ಅಂತೂ ತಾಳಿ ಕಟ್ಟಿದ್ರು. ಹಾ ಹೆಂಗಾಯ್ತಪ್ಪ ಮ್ಯಾರೇಜು? ಇದು ಮೋಸ. ತಾಳಿ ಕಟ್ಟಿದಿ ಶುಭ ಸಂದರ್ಭದಲ್ಲಿ ಮೋಸ ಅಂತ ಹೇಳಿದ್ರು. ಯಾಕೆ, ಏನಾಯ್ತು? ಇನ್ನೇನಾಗ್ಬೇಕು ಹೇಳ್ರಿ? ರತಿನ ಮನ್ಮಥನ್ ಜೊತೆ ಮದುವೆ ಮಾಡ್ತೀನಿ ಅಂತ ಹೇಳಿ ರತಿಗೆ ನಾಗಣ್ಣನೇ ತಾಳಿ ಕಟ್ಟಿದ್ರಲ್ಲ, ಇದು ಮೋಸ ಅಲ್ವಾ? ಓಹೋ ಹಂಗೆ. ಓಕೆ ಪರವಾಗಿಲ್ಲ, ಆಗಲೇ ತಾಳಿ ಕಟ್ಟಾಯ್ತು, ಏನ್ ಮಾಡಕ್ಕಾಗಲ್ಲ. ಓಕೆ ಇವಾಗ ಮ್ಯಾರೇಜ್ ಖತಮ್. ನಾವು ಓನ್ಲಿ ನಾಗಣ್ಣನಿಂದ ಪಂಚಿಂಗ್ ಡೈಲಾಗ್. ಹಾ ನಾಗಣ್ಣ, ನಿಮ್ ಡೈಲಾಗ್ ಶುರು ಮಾಡ್ರಿಪ್ಪ. ಇಂದು ವಿಶ್ವ ಪ್ರೇಮಿಗಳ ದಿನಾಚರಣೆ. ಹೌದು ಬಿಡ್ರಿ, ಅದು ಜಗತ್ತಿಗೆ ಗೊತ್ತಿರೋ ಮ್ಯಾಟ್ರು. ಹೊಸ ಕರ್ನಾಟಕ ಒಂದೇ ಅಲ್ಲ, ಓ ಹಂಗ ದೇಶ ಒಂದೇ ಅಲ್ಲ, ಮತ್ತೆ ಪ್ರಪಂಚದ ಇತಿಹಾಸದಲ್ಲಿ ನಿಮ್ ತರ ಎಮ್ಮೆಗೆ ಯಾರು ತಾಳಿ ಕಟ್ಟಿಲ್ಲ. ಒಂದು ಕೋಣ, ಒಂದು ಎಮ್ಮೆ ರತಿ. ಓಕೆ ಎಮ್ಮೆ ರತಿ, ಮತ್ತೆ ಕೋಣ ಮನ್ಮಥ. ಓ ಸೂಪರ್. ಪ್ರೇಮ ಅಂತಕ್ಕಂಥದ್ದು ಕೇವಲ ಮನುಷ್ಯರಿಗೆ ಅಲ್ಲ, ಪ್ರಾಣಿ ಪಕ್ಷಿಗಳಿಗೂ ಪ್ರೇಮ. ಆ ದೃಷ್ಟಿಯಿಂದ ನಾನು ಯಾವಾಗಲೂ ನಿಸರ್ಗವನ್ನ ಆಯ್ಕೆ ಮಾಡ್ಕೊಡ್ತೀನಿ. ಓಕೆ ನಿಸರ್ಗದ ಪ್ರತೀಕ ನೀವೇನ್ ಹೇಳ್ತೀರಿ? ನಿಸರ್ಗದ ಪ್ರತೀಕ ಎಮ್ಮೆಗಳಿಗೆ ಇವತ್ತು ಆದ್ಯತೆ ಕೊಡಬೇಕು ಅಂತ ಹೇಳಿ ಈ ಒಂದು ಪ್ರೇಮಿಗಳ ದಿನಾಚರಣೆಗೆ ನನ್ನ ಸಂಪೂರ್ಣ ಬೆಂಬಲ. ಇನ್ನೊಂದ್ಸರಿ ಹೇಳ್ರಿ. ಪ್ರೇಮಿಗಳ ದಿನಾಚರಣೆಗೆ ನನ್ನ ಸಂಪೂರ್ಣ ಬೆಂಬಲ. ಆಗ ಎಲ್ರು ಏನ್ ಮಾಡ್ಬೇಕು? ಪ್ರೇಮಿಗಳಿಗೆ ಎಲ್ಲಾ ನೆರವು ಕೊಡಬೇಕು. ಮತ್ತೇನ್ ಮಾಡ್ಬೇಕು? ಪ್ರೇಮಿಗಳ ದಿನಾಚರಣೆಗೆ ಕರ್ನಾಟಕ ಸರ್ಕಾರ, ದೇಶ ಸರ್ಕಾರ ರಾಷ್ಟ್ರೀಯ ರಜವನ್ನಾಗಿ ಘೋಷಣೆ ಮಾಡಬೇಕು. ಮತ್ತೇನ್ ಕೊಡ್ಬೇಕು? ಪ್ರೇಮಿಗಳಿಗೆ ಕನಿಷ್ಠ 50,000 ರೂಪಾಯಿ ಅವರ ಮೊದಲನೇ ರಿಜಿಸ್ಟ್ರೇಷನ್ ನೋಂದಣಿ ಮದುವೆಗೆ ಕೊಡಬೇಕು. ಓಕೆ ಇದೆಲ್ಲ ಹೋಗಲ್ಲ ಗಣ. ನಿಮ್ ಪ್ರಕಾರ ಪ್ರೇಮ ಅಂದ್ರೆ ಏನು? ಪ್ರೇಮ ಅಂತ ಹೇಳಿದ್ರೆ ಒಂದು ದಿನ ಪ್ರೇಮ ಮಾಡಿ ಜೀವನದುದ್ದಕ್ಕೂ ಕಣ್ಣೀರು ಬಿಡ್ತಕ್ಕಂಥದ್ದಲ್ಲ. ಇಸ್ ಇಟ್? ಸಮಗ್ರ ಜೀವನದ ಉದ್ದಕ್ಕೂ ಪ್ರೇಮವಾಗಿರ್ಬೇಕು. ಓಕೆ ತಂದೆ ತಾಯಿಗಳನ್ನು ಸಾಕ್ಬೇಕು, ಓಕೆ ವೃದ್ಧರನ್ನು ಸಾಕ್ಬೇಕು, ಪ್ರೀತಿಯಿಂದ ಇರಬೇಕು. ಇದು ಪ್ರೇಮಿಗಳಿಗೆ ನೀಡತಕ್ಕಂತ ಒಂದು ತಿಳುವಳಿಕೆ. ವಾವ್ ಸೂಪರ್. ಆ ದೃಷ್ಟಿಯಿಂದ ನೀವೇನ್ ಮಾಡ್ತೀರಿ? ಆ ದೃಷ್ಟಿಯಿಂದ ನಾನು ರಾಜ್ಯದ ಮತ್ತು ನಾಡಿನ ದೇಶದ ಎಲ್ಲ ಪ್ರೇಮಿಗಳಿಗೆ ಶುಭವನ್ನ ಹಾರೈಸ್ತೇವೆ. ಓಕೆ ಫೈನಲಿ ಇಂಥ ಸಂದರ್ಭದಲ್ಲಿ ಏನ್ ಹೇಳ್ತೀರಿ? ಇಂಥ ಸಂದರ್ಭದಲ್ಲಿ ವಿನೂತನವಾಗಿ ಈ ಒಂದು ವ್ಯವಸ್ಥೆಯನ್ನು ಮಾಡಿದಂತ ನಮ್ಮೆಲ್ಲರಿಗೂ ವಂದನೆ ಸಲ್ಲಿಸಿ, ಓಹೋ ನಿಮಗೆ ನೀವೇ ಬೆನ್ನು ತಟ್ಟಿದ್ರಪ್ಪ. ನಿಮ್ಮೆಲ್ಲರಿಗೂ ಶುಭವಾಗ್ಲಿ, ಒಳ್ಳೇದಾಗ್ಲಿ, ಈ ಮದುವೆಯಿಂದ ಈ ನಾಡಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಆಗ್ತಡ ಹೊಡ್ರಿ ಚಪ್ಪಾಳೆ. ಓಕೆ ಎನಿವೆ, ಒಟ್ನಲ್ಲಿ ಇಡೀ ಪ್ರಪಂಚದಲ್ಲೇ ಕಂಡು ಕೇಳರಿಯದ ಮದುವೆ ಮಾಡಿದ್ರಿ. ಮೇ ಬಿ ಇದಕ್ಕಾದ್ರೂ ನಿಮ್ಮನ್ನ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಗೆಲ್ಲಿಸಲೇಬೇಕು. ಇವಾಗ ನಂಗೆ ಟೈಮ್ ಆಯ್ತು, ಬರ್ತೀನಿ. ಬೈ.
ಓಕೆ, ನೋಡಿದ್ರ ಪೀಪಲ್, ಜಸ್ಟ್ ಮೊನ್ನೆ ತಾನೇ ಎಮ್ಮೆ ಸಂಪುಟ ಮಾಡಿದ ನಮ್ಮ ನಾಗಣ್ಣ. ಟುಡೇ ಹೆಂಗೆ ಎಮ್ಮೆ ಕೋಣಗಳ ಮ್ಯಾರೇಜ್ ಮಾಡಿದ್ರು ಅಂತ ನೀವೇ ನೋಡಿ ಮ್ಯಾನ್, ನೀವೇ ನೋಡಿ. ನೀವೇನೇ ಹೇಳಿ ಮ್ಯಾನ್, ನಮ್ಮ ನಾಗಣ್ಣನೇ ಬೇರೆ, ಅವರ ಸ್ಟ್ರೈಕ್ ಮಾಡೋ ಸ್ಟೈಲ್ಗಳೇ ಬೇರೆ. ಓಕೆ, ಇವಾಗ ನನಗೆ ಟೈಮ್ ಆಯ್ತು ನಡಿಕಾಂತ ನನ್ನ ಹಾರ್ಡಿ ಡೇವಿಡ್ಸನ್ ಬೈಕ್ ಹತ್ಕೊಂಡು ಫಿಶ್ ಲ್ಯಾಂಡ್ಗೆ ಹೋಗಿ ಫಿಶ್ ಕರಿ ಚಪಾತಿ ತಿನ್ಕೊಂಡು ಬರೋಣ. ಯಾಕೋ ಸಿಕ್ಕಾಪಟ್ಟೆ ಹಸುವಾಗಿದೆ. ನಡಿಕಾಂತ ನೋಡಿ. ನೋಡಿದ್ರಲ್ಲ ನಮ್ಮ ವಾಟಾಳಣ್ಣ ಎಮ್ಮೆಗಳಿಗೆ ಹೆಂಗ್ ಮ್ಯಾರೇಜ್ ಮಾಡಿಸಿದ್ರು ಅಂತ. ಇವಾಗ ಪೋಲಿಂಗ್ ಮಿನಿಸ್ಟರ್ ಬಗ್ಗೆ ನಮ್ಮ ಪೀಪಲ್ ಏನೇನ್ ಹೇಳ್ತಾರೆ ಅಂತ ನಮ್ಮ ತಲೆಹರಟೆ ಇಂಟರ್ವ್ಯೂ ಮಾಡಿದಾನೆ, ಕೇಳಿ. ಏನಿದು ಕಾಂತ, ಏನಿದು ಬೆಂಗಳೂರು ಟ್ರಾಫಿಕ್, ಕಾಂಟ್ರವರ್ಸಿ, ಪಾಲಿಟಿಕ್ಸ್, ಬ್ಯೂರೋಕ್ರಾಟ್ಸ್, ಕರಪ್ಷನ್, ಕಾವಿಗಳ ಡ್ರಾಮಾಸ್, ಕಾಕಿಗಳ ಅಬ್ಬರ, ಖಾದಿಗಳ ವೀಕ್ನೆಸ್, ಇವೆಲ್ಲಾನು ದಿನ ಬೆಳಗಾದ್ರೆ ಕೇಳಿ ಕೇಳಿ ಯಾಕೋ ನನ್ನ ಮೂಡೆ ಆಫ್ ಆಗೋಗಿದೆ ಕಾಂತ, ಆಫ್ ಆಗೋಗಿದೆ. ವಾಟಾಡ ನೀನೇನೇ ಹೇಳೋ ಕಾಂತ, ನಮ್ಮ ಮುತ್ತಾತನ ಕಾಲದಲ್ಲಿ ಇದ್ದಂಥ ನಿಯತ್ತು ಇವಾಗಿಲ್ಲ. ಆವಾಗಿನ ಕಾಲದ ಫುಡ್ ಇವಾಗ ಸಿಗ್ತಾ ಇಲ್ಲ. ಪಾಲಿಟಿಷಿಯನ್ಸ್ ಅಂತೂ ಮೊದಲೇ ಇಲ್ಲ, ಬಡ್ಕೊಂಡ್ರು ಬಾಯ್ನ. ಏನ್ ಮಾಡೋದು ಹೇಳ? ಯಾರದೋ ದೊಡ್ಡ ಮತ್ತಾರದೋ ದರ್ಬಾರ. ನಮ್ಮ ಕಂಟಿನಲ್ಲಿ ಕುಂತ್ರು ಸಮಸ್ಯೆ, ನಿಂತ್ರು ಸಮಸ್ಯೆ. ಮಲ್ಕೊಳಕಂತೂ ಜಾಗನೇ ಇಲ್ಲ. ಎಲ್ ನೋಡಿದ್ರು ಸಿಕ್ಕಾಪಟ್ಟೆ ರೇಟ್. ಒಟ್ನಲ್ಲಿ ಅವ್ರನ್ ಕಂಡ್ರೆ ಇವ್ರಿಗಾಗಲ್ಲ, ಇವ್ರನ್ ಕಂಡ್ರೆ ಅವ್ರಿಗಾಗಲ್ಲ. ಫೈನಲಿ ನಾವು ಕಷ್ಟಪಟ್ಟು ದುಡ್ದು ಸಿಕ್ಕಾಪಟ್ಟೆ ಟ್ಯಾಕ್ಸ್ ಕಟ್ಟಿದ್ರು ಕುಡಿಯೋದಕ್ಕೆ ಒಂದ್ ಹನಿ ಒಳ್ಳೆ ನೀರು ಸಿಗಲ್ಲ, ಓಡಾಡೋದಕ್ಕೆ ಒಳ್ಳೆ ರೋಡ್ ಇಲ್ಲ. ಒಟ್ನಲ್ಲಿ ನಮಗೆ ನೆಮ್ಮದಿ ಸಿಕ್ಕಲ್ಲ ಕಾಂತ, ನೆಮ್ಮದಿ ಸಿಕ್ಕಲ್ಲ. ಏನ್ ಹೇಳ್ತೀಯ ನೀನ? ಓಕೆ ಫೈನ್, ಸದ್ಯಕ್ಕೆ ಈ ನನ್ನ ಪಾಂಚಿಂಗ್ ಡೈಲಾಗ್ನ ಬಿಟ್ಟಾಕೊಡಿ ಯಾರು, ಬಿಟ್ಟಾಗ ಬಾಡಿ ಯಾರಿಲ್ಲ. ಸುಮ್ಮನೆ ಒಂದು ರೌಂಡ್ ಕಂಟ್ರಿ ಸುತ್ತಾಡ್ಕೊಂಡು ಬರೋಣ. ಟುಡೇ ನನ್ನ ಸ್ಪೆಷಲ್ ರೌಂಡ್ಸ್ನಲ್ಲಿ ಯಾರ್ಯಾರು ಏನೇನು ಹೇಳಿದ್ರು ಅಂತ ಕೇಳೋಣ. ಕೇಳಿ ನಮ್ಮ ಪೀಪಲ್ಗೆ ಹೇಳೋಣ. ನಡಿ ಕಾಂತ ನಡಿ. ಓಕೆ ತಲಹರಟೆ, ಓಕೆ ಓಕೆ ಫೈನ್. ಇವಾಗ ನಮ್ಮ ಕರ್ನಾಟಕದ ಓಟ್ ಕೊಟ್ಟಿರ್ತಕ್ಕಂತಹ ಪ್ರಜೆಗಳಿಗೆ ಪೊಲೀಸ್ ಸಚಿವರ ಬಗ್ಗೆ ಏನೇನು ಗೊತ್ತು, ಎಷ್ಟೆಷ್ಟು ಗೊತ್ತಿದೆ ಅಂತ ತಿಳ್ಕೊಂಡು ಬರೋಣ. ಅಣ್ಣರ, ಮೊನ್ನೆ 3 ಜನ ಮಿನಿಸ್ಟರು ರಾಜೀನಾಮೆ ಕೊಟ್ರಲ್ಲ, ಯಾಕೆ? ಅವ್ರು ಮೊನ್ನೆ ವಿಧಾನಸೌಧದಲ್ಲಿ ಏನೋ ದೇವಸ್ಥಾನ ಅಂತ ಏನಿದೆ ಅಲ್ಲಿ ತಪ್ಪು ನಡ್ಕೊಂಡಿದ್ದಾರೆ. ತಪ್ಪು ನಡವಳಿಕೆ ಅಂದ್ರೆ ಏನ್ ಮಾಡಿದ್ರು? ನಾಚಿಕೆ ಆಗ್ಬಿಟ್ಟೈತೆ ನಮ್ದುಕ್ಕೆ, ನಾಚಿಕೆ ಆಗ್ಬಿಟ್ಟೈತೆ. ಬ್ರದರ್ ನೀವ್ ಹೇಳ್ರಿ. ಅದೇ ಇದು ಸೆಕ್ಸ್ ಇದು ನೋಡ್ತಾ ಇರೋದ್ರಿಂದ ರಾಜೀನಾಮೆ ಕೊಟ್ಟಿದ್ದಾರೆ. ಮತ್ತೆ ಈ ಮೀಡಿಯಾದವ್ರು ತೋರಿಸಿದ್ದು ತಪ್ಪು ತಪ್ಪು ಅಂತಾರಲ್ಲ, ವಾಟ್ ಯು ಸೇ? ಈಚ್ ಅಂಡ್ ಎವ್ರಿ ಪರ್ಸನ್ ಶುಡ್ ನೋ. ಅವ್ರ ಯೋಗ್ಯತೆ ಏನಂತ ಒಳಗೆ ಗೊತ್ತಾಗಬೇಕಲ್ಲ ನಮಗೆ. ಇವನು ಅವತ್ತು ಬ್ಲೂ ಫಿಲಮ್ ನೋಡ್ದೆ, ನಾಳೆ ಇಲ್ಲೊಬ್ಳು ಯಾರನ್ನ ಕರ್ಕೊ ಬರ್ತಾನೆ ಅವನು ಅಲ್ವಾ? ವಾವ್, ಎಂತ ಸೂಪರ್ ಮಾತು ಹೇಳಿದ್ರಿ ನೀವು. ಕಾಕರ ನೀವ್ ಹೇಳ್ರಿ, ಬ್ಲೂ ಬಾಯ್ಸ್ ಅಂತ ಯಾಕೆ ಕರೀತಾರ ಅವ್ರಿಗೆ? ಅವರು ವಿಧಾನಸೌಧದಲ್ಲಿ ಲೈಂಗಿಕ ಒಂದು ಇದು ಮೂವಿ ನೋಡೋದಂತೆ, ಮೂವಿ ಲೈಂಗಿಕ ಕ್ರಿಯೆ. ಡರ್ಟಿ ಫೆಲೋ ಅಲ್ರಿ ಅವರು? ಅದನ್ನ ಹೇಳೋದಕ್ಕೂ ಒಬ್ಬ ಕರ್ನಾಟಕ ಪ್ರಜೆ ಆಗ್ಬಿಟ್ಟು ಸಂಕೋಚ ಸರ್. ಹೌದು, ಯಾವ ಬ್ಲೂ ಪಿಕ್ಚರ್ ನೋಡಿದ್ರು ಅವರು? ಅದನ್ನ ಕಲ್ಪನೆ ಮಾಡ್ಕೊಳಕ್ ನಾನು ಹೇಳಕ್ಕಾಗಲ್ಲ, ಅದನ್ನು ಉಚ್ಚಾರಣೆ ಮಾಡೋಕ್ಕಾಗಲ್ಲ ಸರ್. ಓ ಅಣ್ಣ, ಪೊಲೀಸ್ ಸಚಿವರ ಬಗ್ಗೆ ನಿಮ್ಗೆ ಗೊತ್ತನ್ರಿ? ಗೊತ್ತಲ್ಲ ಸರ್, ಆ ಕಡೆ ಉತ್ತರ ಕನ್ನಡದವ್ರು ನಾವು. ಓಹೋ ಹಂಗ. ಇವಾಗ ಯಾವ್ದಕ್ಕ ಫೇಮಸ್ ಆಗಿದಾರ ಅವರು? ಇವಾಗೆಲ್ಲ ಬ್ಲೂ ಫಿಲ್ಮ್ ನೋಡ್ತಾ ಫೇಮಸ್ ಆಗಿದ್ದಾರೆ ಇವಾಗ. ಓ, ನಮ್ ದೊಡ್ಡಪ್ಪರ ಇಲ್ಲಿ ಅದರಲ್ಲ. ದೊಡ್ಡಪ್ಪರ, ಸಿ ಪಾಟೀಲ್ ಅಂದ್ರೆ ಯಾರು? ಸಿ ಪಾಟೀಲ್ ಅಂದ್ರೆ ಇವ್ರು ಬರ್ಬೋದು, ಸಿದ್ದರಾಮಯ್ಯ ಅವ್ರ ಕಡೆ ಬರ್ಬೋದು. ಅದು ಯಾರು? ಸಿದ್ದರಾಮಯ್ಯ ಕಡೆ. ಯಾರು? ಸಿ ಪಾಟೀಲ್. ಓಕೆ, ಮತ್ತೆ ಪಾಲೆಮರ ಯಾರ ಕಡೆ? ಕೃಷ್ಣ ಪಾಲಿಮರ್ ಅಂದ್ರೆ ಅವರು ಯಾವುದೋ ಡೆಲ್ಲಿ ಫೇವರೇಟ್ ಇರಬೇಕು, ಡೆಲ್ಲಿ ಫೇವರೇಟ್ ಇರ್ಬೋದು. ಓ, ಡೆಲ್ಲಿ ಫ್ಲಾರೆನ್ಸ್ ಅವರು. ಸೂಪರ್ ಸೂಪರ್ ಸೂಪರ್, ಭಾರಿ ಸ್ಟಡಿ ಮಾಡಿದ್ರಿ ನೀವು. ಅಂದಾಗೆ ಮತ್ತೆ ಲಕ್ಷ್ಮಣ ಸೌದಿ? ಲಕ್ಷ್ಮಣ್ ಸೌದಿ ಅಂದ್ರೆ ಅವರು ಯಾರೋ ನೇಗಿಲ್ ಕಡೆ ಇರ್ತಾರೆ, ನೇಗಿಲು. ಓ, ಅವ್ರ ನೇಗಿಲನಾ? ಹೌದು ಬಿಡ್ರಿ, ಅವ್ರ ಅತಡಿ ಒಳಗ ನೇಗಿಲು ಮನುಷ್ಯರ ಅವರು. ಓಕೆ, ಭಾರಿ ಅದ್ಭುತವಾಗಿ ತಿಳ್ಕೊಂಡ್ರಿ ಅವ್ರ ಬಗ್ಗೆ. ಫೈನ್. ಅಣ್ಣರ, ಈ ಡರ್ಟಿ ಫಿಲ್ಮ್ಗಳ ಬಗ್ಗೆ ತಾವೇನು ಹೇಳ್ತೀರಿ? ಅದ್ರ ಬಗ್ಗೆ ಮಾತಾಡೋದಕ್ಕೆ ಅಸಹ್ಯ ಆಗುತ್ತೆ. ಅವ್ರು ಮಾಡಬಾರ್ದಾಗಿತ್ತು, ಮಾಡಿಬಿಟ್ರು. ಅದು ಅವ್ರಿಗೆ ಪಕ್ಷದಿಂದನೂ ಅಲ್ಲ, ಅವ್ರ ಮನೆಯಿಂದನೂ ಅಷ್ಟೇ, ಪಕ್ಷದಿಂದನೂ ಅಷ್ಟೇ, ಮನೆಯಿಂದನೂ ಆಚೆ ಹಾಕ್ಬೇಕು ಅವ್ರಿಗೆ. ಓಕೆ ಓಕೆ, ಭಾರಿ ಕರೆಕ್ಟ್ ಹೇಳಿದ್ರಿ ನೀವು. ಓಹೋ, ನಮ್ಮ ಅಕ್ಕಾರ ಕುಂತಾರಲ್ಲೇ, ಅವ್ರನ್ನೊಂದಿಷ್ಟು ಕೇಳ್ಕೊಂಬರೋಣ. ಅಕ್ಕಾರ, ನಿಮ್ಗೆ ಈ ಸೌದಿ ಪಾಟೀಲ್ ಪಾಲೆಮರ್ ಬಗ್ಗೆ ಗೊತ್ತನ್ರಿ? ಇಲ್ಲಪ್ಪ, ಗೊತ್ತಿಲ್ಲ. ಗೊತ್ತಿಲ್ರಿ? ಹೇಳ್ರಿ ಅಕ್ಕಾರ, ನಾಚ್ಬೇಡ್ರಿ. ಯಾರ ಗೊತ್ತಿಲ್ಲ ನನಗೆ. ಹೇಳ್ರಿ ಅಕ್ಕಾರ. ಇಲ್ಲ. ಹೋಲ್ಬಿಡ್ರಪ್ಪ, ಯಾಕಂದ್ರೆ ನಾಚಕತ್ತಾರ. ಓ ಚಿಕ್ಕಮರ, ಚಿಕ್ಕಮರ. ನಾನ. ಓಕೆ ಓಕೆ. ಈ ಸಿ ಪಾಟೀಲ್ ಸೌದಿ ಅವರು ಯಾರ್ರಿ? ಗೊತ್ತಿಲ್ಲ. ಗೊತ್ತಿಲ್ಲ? ಗೊತ್ತಿಲ್ಲ. ಗೊತ್ತಿಲ್ಲ? ಗೊತ್ತಿಲ್ಲ. ನೆನಪು ಮಾಡ್ತೀರಿ? ಗೊತ್ತಿಲ್ಲಪ್ಪ ನಮ್ಗೆ.
ಜಸ್ಟ್ ನೆನಪಡ್ತಾರೆ ಚಿಕ್ಕಮರ. ಗೊತ್ತಿಲ್ಲ. ಹೋಗ್ಲಿ, ಪೊಲೀಸ್ ಸಚಿವರ ಬಗ್ಗೆ ನಿಮ್ಗೆ ಗೊತ್ತಾ? ಹಾ ಗೊತ್ತಿದೆ. ಅವ್ರೇ ನಾ ಕೇಳಿದ್ದು. ಯಾರು ಹೇಳಿದ್ರು ನಿಮಗೆ? ನಮ್ಮ ಮನೆಯವ್ರು ನೋಡಿದ್ರು ಹೇಳ್ತಾ ಇದ್ರು, ನಾನ್ ನೋಡ್ಲಿಲ್ಲ. ಓಹೋ, ನಿಮ್ಮ ಮನೆಯವ್ರು ಹೇಳಿದ್ರು. ಬಾರಿ ಬಿಡ್ರಪ್ಪ, ಪರವಾಗಿಲ್ಲ. ಓಕೆ ನೋಡ್ರಪ್ಪ, ಏನ್ ಮಾಡ್ಬೇಕು? ನಮ್ಮ ರಾಜ್ಯದಾಗ ಪಾಪ ಇಂಥವ್ರು ಇರ್ತಾರ, ಇವ್ರಾದ್ರೆ ಏನ್ ಮಾಡ್ಬೇಕು? ಅವ್ರ ಬಗ್ಗೆ ತಲೆ ಕಟ್ಸ್ಕೊಂಡು ಇವ್ರಿಗೆ ನಾವು ಹೇಳ್ರಿ, ಹೌದಲ್ಲ? ಓಕೆ, ಕೇಳಿದ್ರ ಪೀಪಲ್ ಟುಡೇ ಏನೇನು ವಿಶೇಷ ಇತ್ತು ಅಂತ? ಹೆಂಗೆ ಸಖತ್ತಾಗಿತ್ತು ಅಂತ. ಓಕೆ, ದುನಿಯಾ ಅಂದಮೇಲೆ ಇದೆಲ್ಲ ಕುಚ್ ಕಾಠೆ ಕುಚ್ ಮೀಠೆ ಇದ್ದೇ ಇರುತ್ತೆ. ಬಟ್ ಡೋಂಟ್ ವರಿ ಮೈ ಡಿಯರ್ ಲವಿಂಗ್ ಪೀಪಲ್, ನಾನು ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ. 24/7 ನಿಮ್ಮ ಜೊತೆ ಇದ್ದೇ ಇರ್ತೀನಿ. ನಿಮ್ಮ ಕಷ್ಟ ಸುಖ ಕೇಳ್ತೀನಿ. ತಪ್ಪು ಮಾಡಿದವ್ರಿಗೆ ಛಟೆ ಇರಂತ ಪಂಚಿಂಗ್ ಡೈಲಾಗ್ ಹೊಡಿತೀನಿ. ಟೈಮ್ ಸಿಕ್ಕಾಗ ಸ್ವಲ್ಪ ಕಾಲು ಎಳಿತಾ ಇರ್ತೀನಿ. ಓಕೆ, ಇವಾಗಿಷ್ಟು ಸಾಕ. ನನ್ನ ಹಾರ್ಡಿ ಡೇವಿಡ್ಸನ್ ಬೈಕ್ ಹತ್ಕೊಂಡು ಮನೆ ದೇವರು ಮೈಲಾರ ಲಿಂಗೇಶ್ವರಕ್ಕೆ ಹೋಗಿ ಜಾತ್ರೆ ನಡೀತಾ ಇದೆ. ಹೆಂಗನ ಹಣ್ಣು ಕಾಯಿ ಮಾಡಿಸ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬರೋಣ. ನಮಗೂ ಒಳ್ಳೇದಾಗ್ಲಿ, ನಮ್ಮ ಪೀಪಲ್ಗೂ ಒಳ್ಳೇದಾಗ್ಲಿ. ನಡಿ ಕಾಂತ ನೋಡಿ. ಓಕೆ ನೋಡ್ರಿ, ಇವರು ಪೋಲಿ ಪಿಕ್ಚರ್ ನೋಡಿದ್ದ ಮ್ಯಾಟರ್ನ ಪಾಪ ನಮ್ಮ ಪೀಪಲ್ಗೆ ಹೇಳೋಕ್ಕೂ ನಾಚಿಕೆ ಆಗ್ತೈತಿ. ಓಕೆ, ಹಾಗಾಗಿನೇ ನಮ್ಮ ತಲೆಹರಟೆ ಇವ್ರನ್ನ ಕಂಡ್ರೆ ಸಿಕ್ಕಾಪಟ್ಟೆ ತರಲೆ ಮಾಡ್ತಾನೆ. ಇವಾಗ ಮತ್ತೊಂದು ಸ್ಮಾಲ್ ಬ್ರೇಕ್ ತಗೊಂಡ್ ಬನ್ನಿ. ಆಫ್ಟರ್ ದಿ ಬ್ರೇಕ್ ನಮ್ಮ ತಲೆಹರಟೆ ಮತ್ತೊಂದಷ್ಟು ತರಲೆ ಮ್ಯಾಟರ್ನ ಹೇಳ್ತಾನೆ.